ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಸೂಪ್ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಫಾರ್ಮ್ ಟೊಮೆಟೊನ 4 ಟೊಮೆಟೊ ತೊಗೊಂಡಿದ್ದೀನಿ. ತೊಳೆದು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಸಿಪ್ಪೆ ತೆಗೆದು ಮಾಡೋದ್ರಿಂದ ಬೇಗ ಆಗುತ್ತೆ ಇದು. ಇದರಲ್ಲಿ ಅಂದಾಜು 3 ಕಪ್ ಸೂಪ್ ಆಗುತ್ತೆ. ನಿಮಗೆ ಎಷ್ಟು ಕಪ್ ಬೇಕೋ ಅದು ಅಂದಾಜು ಮೇಲೆ ಟೊಮೆಟೊ ನೋಡ್ಕೊಂಡು ಹಾಕೊಳ್ಳಿ ಸೈಜು. ನಾನು 3 ಕಪ್ ಸೂಪ್ಗೆ 4 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಸಣ್ಣಗೆ ಹೆಚ್ಕೋಬೇಕು. ಇಲ್ಲಿ ಈ ಮೊಳಕೆ ಭಾಗ ಇರುತ್ತಲ್ಲ ಬಿಳಿದು, ಇದನ್ನು ತೆಗೆದುಬಿಡಬೇಕು. ಇದು ಕೂಡ ಸಿಪ್ಪೆ ಥರನೇ ಬೇಗ ಜೀರ್ಣ ಆಗಲ್ಲ, ಅದಕ್ಕೆ ಅದನ್ನು ತೆಗೆದುಬಿಡಬೇಕು. ತೆಗೆದು ಹಾಗೆ ಎಲ್ಲನೂ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇಷ್ಟು ಸಣ್ಣಗೆ ಹೆಚ್ಕೊಳ್ಳಿ, ಸೂಪು ಬೇಗ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಡಿ. ಕಾವು ಬಂದಮೇಲೆ ನೀವು ಟೊಮೆಟೊ ನೋಡಿಕೊಂಡು ಅದು ಹುಳಿ ಇದೆಯೋ ಹೇಗೆ ನೋಡಿಕೊಂಡು ಅದಕ್ಕೆ ತಕ್ಕ ಖಾರಕ್ಕೆ ಹಾಕಿ ಮೆಣಸು ಹಾಕಿ ಇದು ಬೆಚ್ಚಗೆ ಮಾಡ್ಕೋಬೇಕು. ಬಿಸಿಲೇ ಚೆನ್ನಾಗಿ ಒಣಗಿಸಿದ್ರೆ ಇದೇನು ಈ ಥರ ಬೆಚ್ಚಗೆ ಮಾಡೋದು ಬೇಡ. ಇಲ್ಲ ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನು ಈ ಥರ ಒಂದು ಕುಟಾಣಿಗೆ ಹಾಕ್ಕೊಂಡು ಆರಿದ್ಮೇಲೆ ಕುಟ್ಟಬೇಕು. ನೋಡಿ ಬೆಚ್ಚಗಾಗಿದೆ. ಈಗ ಇದಕ್ಕೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪನೇ ತುಪ್ಪ. ಬೆಣ್ಣೆ ಇದ್ದರೆ ಒಂದು ಚಮಚ ಪೂರ್ತಿ ಹಾಕ್ಬೋದು. ಒಂದು 1/4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಟೊಮೆಟೊ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಯಾಕೆ ಫಾರಮ್ ಟೊಮೆಟೊ ಉಪಯೋಗಿಸಿದ್ದೀನಿ, ನಾಟಿ ಟೊಮೆಟೊ ಉಪಯೋಗಿಸಿಲ್ಲ ಅಂದರೆ ಅದು ತುಂಬ ಹುಳಿ ಇರುತ್ತೆ ನಾಟಿ ಟೊಮೆಟೊ. ಅದಕ್ಕೆ ಫಾರಮ್ ಟೊಮೆಟೊ ಉಪಯೋಗಿಸಿದ್ದೀನಿ. ಅದರಲ್ಲೂ ಮಾಡಬಹುದು. ಅದು ಈ ರೀತಿ ನೀಟಾಗಿ ಸಿಪ್ಪೆ ತೆಗಿಯೋಕ್ಕಾಗಲ್ಲ, ಬಟ್ ಇದನ್ನ ರುಬ್ಬಿ ಶೋಧಿಸೋದ್ರಿಂದ ಸಿಪ್ಪೆ ಸಮೇತನೂ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಬೇಗ ಆಗುತ್ತೆ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು, ಮೆತ್ತಗಾಗಿ ಬೇಯೋವರೆಗೂ. ಇದೀಗ ಬಿಸಿ ಆದ ತಕ್ಷಣ ರುಚಿಗೆ ಉಪ್ಪು ಹಾಕಬೇಕು. ನೋಡ್ಕೊಂಡು ಹಾಕೊಳ್ಳಿ. ಇದು ಆಮೇಲೆ ಕುದಿಯುವಾಗಲೂ ಬೇಕಾದರೆ ಸೇರಿಸ್ಕೋಬೋದು. ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ನೀರು ಬಿಟ್ಕೋತಾ ಇದೆ. ಈಗ ಇದು ಟೊಮೆಟೊಲ್ಲಿ ಫುಲ್ ನೀರು ಬಿಟ್ಕೊಂಡಿದೆಯಲ್ಲ, ಈಗ ಸ್ವಲ್ಪ ಹಸಿ ಶುಂಠಿ ತುರ್ದು ಹಾಕಬೇಕು. ನಾನು ಹಸಿ ಶುಂಠಿ ಯಾಕೆ ಹಾಕ್ತೀನಿ ಅಂದರೆ, ಏನಾದರೂ ಕಫ ಕಟ್ಟಿದರೆ, ಗಂಟ್ಲು ಏನಾದರೂ ಇರಿಟೇಷನ್ ಎಲ್ಲ ಇದ್ದಾಗ ಈ ಥರ ಸೂಪ್ ಮಾಡಿದ್ರೆ ಗಂಟ್ಲಿಗೆ ತುಂಬ ಹಿತ ಅನಿಸುತ್ತೆ ಮತ್ತು ಜೀರ್ಣಶಕ್ತಿಗೂ ಒಳ್ಳೇದಿದು. ಹಾಗಾಗಿ ಶುಂಠಿನೂ ಹಾಕ್ತೀನಿ, ಸ್ವಲ್ಪ ಸಾಕು. ಈಗ ಶುಂಠಿನೂ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉರಿ ಸ್ವಲ್ಪ ಕಡಿಮೆ ಮಾಡಿರಿ, ನಿಧಾನಕ್ಕೆ ಬೇಯಲಿ ಇದು. ಅಷ್ಟರಲ್ಲಿ ಮೆಣಸು ಬೆಚ್ಚಗೆ ಮಾಡಿದ್ವಲ್ಲ ಅದನ್ನು ಕುಟ್ಕೋಬೇಕು, ನುಣ್ಣು ಕುಟ್ಕೋಬೇಕು. ಇದಕ್ಕೆ ಮೆಣಸು ಕುಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 2 ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಕ್ಕ ಚಮಚ ಆದ್ದರಿಂದ 2 ಚಮಚ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಬೇಯಬೇಕಿದು. ನಾನು ಈಗಲೇ ಉಪ್ಪು ಖಾರ ಎಲ್ಲ ಯಾಕೆ ಹಾಕ್ತೀನಿ ಅಂದರೆ, ಆ ರಸ ಬಿಡುತ್ತಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗಲೇ ಹಾಕ್ತೀನಿ. ರಸ ಪೂರ್ತಿ ಹೀರಕ್ಕೆ ಬಿಡಬೇಡಿ, ಸ್ವಲ್ಪನೇ ನೀರು ಹಾಕಿ. ನೋಡಿ ಹೀಗೆ ರಸ ಪೂರ್ತಿ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ರಸ ಇನ್ನೂ ಇರುವಾಗಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಉರಿ ಕಡಿಮೆ ಮಾಡಿ ಚೆನ್ನಾಗಿ ಬೇಯಕ್ಕೆ. ಇದನ್ನೀಗ ಮುಚ್ಚಿಡಿ, 1 ನಿಮಿಷ ಹಾಗೆ ಇದೆ. ನೋಡಿ ಈಗ ಫುಲ್ಲು ಮೆತ್ತಗಾಗಿದೆ, ಫುಲ್ ಬೆಂದಿದೆಯಲ್ಲ. ಈಗ ಒಲೆ ಆಫ್ ಮಾಡಿ ಇದು ಆರಕ್ಕೆ ಬಿಡಿ. ಆರಿದ್ಮೇಲೆ ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಈ ಥರ ಜರ್ರ ಸಣ್ಣ ತೂತಿರೋದಿಡಿ. ಇದನ್ನು ಶೋಧಿಸ್ಕೋಬೇಕು. ನೀರು ಹಾಕ್ತಾ ಶೋಧಿಸ್ಕೊಳ್ಳಿ. ಮೊದಲೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದನ್ನು ಶೋಧಿಸ್ಕೋಬೇಕು. ಹೀಗೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಶೋಧಿಸ್ಕೊಂಡ್ರೆ ಬೇಗ ಆಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಶೋಧಿಸ್ಕೊಳ್ಳಿ. ಶೋಧಿಸ್ಕೊಂಡು ಆದಮೇಲೆ ಸ್ಟವ್ ಆನ್ ಮಾಡ್ಬೋದು. ಹೀಗೆ ಎಲ್ಲನೂ ಶೋಧಿಸ್ಕೋಬೇಕು. ನೋಡಿ ಹೀಗೆ ತಿಳಿ ಬೀಳಬೇಕು. ನೀರು ಜಾಸ್ತಿನೇ ಸೇರಿಸ್ಬೋದು, ಯಾಕೆಂದರೆ ಇದು ಸೂಪು ಇನ್ನೂ ಕುದಿಯೋಕೆ ಇಡ್ತೀವಲ್ಲ, ಅದಕ್ಕೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ನಾನು ಹೇಳಿದ್ನಲ್ಲ 3 ಕಪ್ಗೆ ಆಗತ್ತೆ ಅಂದರೆ 4 ಕಪ್ ನೀರು ಹಾಕ್ಬೋದು. ಕುದ್ಮೇಲೆ 1 ಕಪ್ಪು ಆವಿಯಾಗಿರುತ್ತೆ, ಅಷ್ಟು ತಿಕ್ನೆಸ್ ಸಾಕಾಗುತ್ತೆ. ನೋಡಿ ಎಲ್ಲ ಶೋಧಿಸಾಯ್ತಲ್ಲ, ಇದಿಷ್ಟು ಗಷ್ಟ ಥರ ಉಳಿತು. ಇದನ್ನು ನೀವು ಸಾರು ಅಥವಾ ಹುಳಿ ಮಾಡುವಾಗ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಇದರಲ್ಲಿ ಸಾರ ಏನು ಇರಲ್ಲ, ಎಲ್ಲ ಬಂದ್ಬಿಟ್ಟಿರುತ್ತೆ, ಸಪ್ಪಗಾಗ್ಬಿಟ್ಟಿರುತ್ತೆ. ಶುಂಠಿ ಎಲ್ಲ ಇರೋದ್ರಿಂದ ನೀವು ಸಾರು ಹುಳಿ ಮಾಡುವಾಗ ಬೆರೆಸ್ಕೋಬೋದು, ಇಲ್ಲ ಹಾಗೇನು ತಿನ್ನೋದಾದರೆ ತಿನ್ನಬಹುದು. ಈಗ ಉರಿ ಸ್ವಲ್ಪ ಜೋರು ಮಾಡಿ. ಇಷ್ಟೊತ್ತವರೆಗೂ ಶೋಧಿಸ್ಬೇಕು ಅಂತ ಕಡಿಮೆ ಇಟ್ಟಿದ್ದೆ ಉರಿ. ನೋಡಿ ಈಗ ಇದು ಕುದಿಬೇಕು. ನೋಡಿ ಈಗ ಫುಲ್ಲು ಕುದಿ ಬರ್ತಾಯಿದೆ. ನಿಮ್ಗೆ ಇಷ್ಟೇ ತಿಕ್ನೆಸ್ ಸಾಕು ಅಂದರೆ
ಹೀಗೆ ಇದಕ್ಕೆ ಬೇಕಾದರೆ ಫ್ರೆಶ್ ಕ್ರೀಮ್ ಸೇರಿಸ್ಬೋದು ಅಥವಾ ಹಾಗೇನೂ ತಗೋಬೋದು. ಇಲ್ಲಾಂದರೆ ಇಂಚೂರು ಗಟ್ಟಿ ಬೇಕು ಅಂದರೆ ಕಾರ್ನ್ಫ್ಲೋರ್ ಒಂಚೂರು ನೀರಿಗೆ ಹಾಕಿ ಅದನ್ನು ಕಲಕಿ ಹಾಕಿ ಕುದಿಸ್ಬೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ನೀರಾಗಿದೆ ಅನಿಸ್ತಾ ಇದೆ ಅಲ್ವಾ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀನಿ, ಒಂದು ಅರ್ಧ ಚಮಚ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕ್ದೇನೂ ಹೀಗೆ ಉಪಯೋಗಿಸ್ಬೋದು. ಇದು ಚೆನ್ನಾಗಿ ಕುದ್ಮೇಲೆ ಇದೆ ಸೂಪ್ ರೆಡಿ ಆಗುತ್ತೆ. ನಿಮ್ಗೆ ಬೇಕಿದ್ದರೆ ಇದ್ದರೆ ಫ್ರೆಶ್ ಕ್ರೀಮ್ ಸೇರಿಸ್ಬೋದು ಅಥವಾ ಸ್ವಲ್ಪ ಹಾಲು ಬೇಕಾದರೂ ಸೇರಿಸ್ಕೋಬೋದು. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಇಲ್ಲ ರುಬ್ಬುವಾಗಲೇ ಹಾಲಿನ ಕೆನೆ ಸೇರಿಸಿ ರುಬ್ಬಬಹುದು. ನೋಡಿ ಕಾರ್ನ್ಫ್ಲೋರು ಒಂದು ಅರ್ಧ ಚಮಚ ಕಾರ್ನ್ಫ್ಲೋರು ನೀರಲ್ಲೇ ಹಾಕಿ ಬೆರೆಸಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಹೀಗೆ ಕಲಕ್ತಾನೆ ಇರಬೇಕು. ನೋಡಿ ಈಗ ಸ್ವಲ್ಪ ಈಗ ಥಿಕ್ನೆಸ್ ಸ್ವಲ್ಪ ಬರುತ್ತೆ. ಇದಿಲ್ಲ ಅಂದರೆ ಹಾಗೇನೂ ಕುಡಿಬೋದು. ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟಿದ್ದೀನಲ್ವ, ಇದಕ್ಕೆ ಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲ ಹಾಗೆ ಪ್ಲೈನ್ ಕುಡಿಬೋದು. ಶುಂಠಿ ಹಾಕಿರೋದ್ರಿಂದ ಗಂಟ್ಲಿಗೆ ಹಿತವಾಗಿರುತ್ತೆ. ಸಿಹಿನೂ ಹಾಕಿದ್ದೀನಿ. ಈ ಸೂಪ್ಗೆಲ್ಲ ಬೆಲ್ಲದ ಸಿಹಿ ಹೊಂದೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅಷ್ಟೇ. ಈ ಹಂತದಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಂದ್ರೆ ಇನ್ನು ಸ್ವಲ್ಪ ನುಣ್ಣಗೆ ಹುಟ್ಟಿರೋ ಮೆಣಸು ಪುಡಿ ಹಾಕೋಬಹುದು ಖಾರ ಬೇಕಂದರೆ. ನಾನು ಮೆಣಸು ಸ್ವಲ್ಪ ಶುಂಠಿನೂ ಹಾಕಿರೋದ್ರಿಂದ ಖಾರ ಜಾಸ್ತಿ ಹಾಕಲ್ಲ. ನೋಡಿ ಚೆನ್ನಾಗಿ ಮರಳಿದ್ಮೇಲೆ ಎಷ್ಟು ಗಟ್ಟಿ ಬಂದಿದೆ ಸೂಪ್. ಟೊಮೆಟೊ ಸೂಪ್ ರೆಡಿ ಇದೆ. ವಿಧಾನ ತುಂಬ ಸಿಂಪಲ್, ಮನೇಲೇ ಮಾಡಿರೋದ್ರಿಂದ ಧೈರ್ಯವಾಗಿ ಕುಡಿಬೋದು. ಮಕ್ಳಿಗೂ ಕೊಡ್ಬೋದು, ವಯಸ್ಸಾದವ್ರಿಗೂ ಕೊಡ್ಬೋದು. ಈಗ ಒಳ್ಳೆ ಆಫ್ ಮಾಡ್ಬಿಡಿ. ನಿಮಗೆ ಬೇಕಂದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು, ಬಣ್ಣ ಸ್ವಲ್ಪ ಬದಲಾಗುತ್ತೆ ಅಷ್ಟೆ. ನೋಡಿ ಹೋಮ್ ಮೇಡ್ ಟೊಮೆಟೊ ಸೂಪ್ ರೆಡಿ ಇದೆ. ಸಿಂಪಲ್ಲು. ನಾನು ಸುಮ್ಮನೆ ಗಾರ್ನಿಷಿಂಗ್ ಅಂತ ಒಂದೇ ಒಂದು ದಳ ಕೊತ್ತಂಬರಿ ಸೊಪ್ಪಿಟ್ಟಿದ್ದೀನಿ. ಬೇರೆ ಬೇರೆ ಸೂಪ್ ಉಪಯೋಗಿಸೋಂಥದ್ದು ಏನಾದರೂ ಹಾಕೋಬೋದು. ಬ್ರೆಡ್ ಕ್ರಮ್ಸ್ ಇದ್ದರೆ ಅದನ್ನು ಹಾಕೋಬೋದು. ನೋಡಿ ತುಂಬ ರುಚಿಯಾಗಿರೋ ಹೋಮ್ ಮೇಡ್ ಟೊಮೆಟೊ ಸೂಪ್ ರೆಡಿ ಇದೆ. ಈ ವಿಧಾನದಲ್ಲಿ ಟೊಮೆಟೊ ಸೂಪ್ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ರುಚಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ.